ಮುಂಚೆಯಿಂದನೇ ಕಂಟಿನ್ಯೂ ಮಾಡಿದ್ದಾರೆ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳು. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಾರೆ ಕಂಟಿನ್ಯೂ 5 years. ಏನತ್ರ ಕೆಲವ್ರು ಮಾಡಿದಾರೆ, ಆದ್ರೂ ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಇದೇ ಸಿಕ್ಕೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹಾಂ ಖಂಡಿತವಾಗಿದೆ. ಯಾಕಂದರೆ 3 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀವಿ ಸಕ್ಸಸ್ಫುಲ್ ಆಗಿ. ಸೊ ಇದನ್ನೇ ಕೊಟ್ಟರೆ ಈಗಿರುವಂಥ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಸಾಕಷ್ಟು ನಮ್ಮ ಮುಂದಿದೆ. ಬ್ರಿಡ್ಜಸ್ ಇದೆ, ಇನ್ನು ಹೊಸ ರಸ್ತೆ ಮಾಡಬೇಕು, ಬೆಳಗಾವಿನಲ್ಲಿ ಫ್ಲೈಓವರ್ ಮಾಡಬೇಕು, ಸುಮಾರು ಹೊಸ ಯೋಜನೆಯನ್ನು ಇನ್ನೂ ಪ್ರಾರಂಭಿಕ ಹಂತದಲ್ಲಿದ್ದಾವೆ. ಸೊ ಇದರಿಂದ ಅವ್ರು ಇನ್ನೂ ಫಾಸ್ಟಾಗಿ 2 ವರ್ಷದಲ್ಲಿ ಮುಗಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆ ಸ್ಪಷ್ಟೀಕರಣ ಕೊಟ್ಟಿದ್ರಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದು ನೋಡಿರ್ಬೇಕಲ್ಲ, ನೀವೆಲ್ಲ ನೋಡಿಲ್ಲ? ನೋಡಿಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದೆ ಅದ್ರ ಬಗ್ಗೆ. 4 ಲಕ್ಷ ಕೋಟಿದಲ್ಲಿ 1,000 ಹೆಚ್ಚಾಗಲ್ಲ ಅಂತ ನಾ ಹೇಳಿದ್ದೆ. ಅವ್ರು ಹೆಂಗೆ ಅದನ್ನು ತಿಳ್ಕೊಂಡು ಬಂದ್ರು ನನಗೆ ಗೊತ್ತಿಲ್ಲ. ನಮ್ಮ ಬಜೆಟ್ ಇರೋದು 4 ಲಕ್ಷ ಕೋಟಿ, ನಾವು ಈಗ ಕೊಟ್ಟದ್ದು ಅದಕ್ಕೆ 1,000 ಕೋಟಿ. ಅದೇನು ದೊಡ್ಡದು ಆಗೋಲ್ಲ ಅಂತ ನಾ ಹೇಳಿದ್ದೆ. ಅದನ್ನೇ ಅವ್ರಿಗೆ ಅಲ್ಲಿ ಅದನ್ನು ಕ್ಯಾರಿ ಮಾಡಿದ್ರೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಆ ರೀತಿ ನಾವೆಲ್ಲಿ ಹೇಳಿಲ್ಲ, ನಮ್ಗೆ ಹೊರೆ ಕೂಡ ಆಗಲ್ಲ ಅಂತ ಹೇಳಿದ್ವಿ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಸರ್, ಒಬ್ಬರೇ ಮಂತ್ರಿ ಕೊಡ್ತಾರೆ. ಹಿಂದೆ 3 ಜನ ಇದ್ರು ಕೊಡ್ತಾರೆ. ಇನ್ನೂ 2ನೇ ಹಂತಕ್ಕೆ ಮಾಡ್ತಾರಲ್ಲ, 2ನೇ ಹಂತ ಬೇಕು ಮಾಡ್ತಾರೆ. 2ನೇ ಹಂತ ಖಂಡಿತ ಬಂದೇ ಬರ್ತೀವಿ. ಇನ್ನು ಎಷ್ಟು ಬರ್ಬೋದು ಸರ್? ಕನಿಷ್ಠ 1 ಹಂತಕ್ಕೆ ಕೊಟ್ಟೇ ಕೊಡ್ತಾರೆ, ಕೊಡಲೇಬೇಕು. ಖಂಡಿತ 1 ಹಂತಿ ಕೊಟ್ಟೇ ಕೊಡ್ತಾರೆ. 3ನೇದ್ದು ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. 3ನೇದ್ದು ಬೇಡಿಕೆ ಮಾಡಲಿಕ್ಕೆ ತೊಂದರೆ ಏನಿಲ್ಲ. ಇಲ್ಲ, ಬೇಗ ಮಾಡ್ಬೇಕಲ್ಲ, ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಸುಮಾರು 20 ಜನ ಇನ್ನೂ ಬಾಕಿ ಇದ್ದಾರೆ. ಬೇಗ ಹಾಂ ಖಂಡಿತ ಮಾಡ್ತಾರೆ. ಈ ತಿಂಗಳ ಒಳಗೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ 20 ಮಂದಿ ಮಂತ್ರಿಗಳಿಲ್ಲದೆ ಸರ್ಕಾರ ನೋಡೋದಕ್ಕೆ ಕಷ್ಟ. ಇನ್ನು ಫೈನಲ್ ಆಗಿಲ್ಲ ಎಲ್ಲಿ ಮಾಡಬೇಕಂತ ಚರ್ಚೆ ನಡೀತದೆ ಅಷ್ಟೇ. ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಬೆಳಗಾವಿ ಮಾಡಬೇಕು, 13 ಮಾಡ್ಕೊಂತೀನೋ ಆಗಿತ್ತು. ಅವಾಗ ಚರ್ಚೆ ನಡೀತಾ. ಈಗ ಹೊಸ ಮುಖ್ಯಮಂತ್ರಿ ಬಂದಾರ, ಇವ್ರು ಏನು ನಿರ್ಧಾರ ಮಾಡಕ್ಕೆ ನೋಡಬೇಕಲ್ಲ. ಪೂರ್ಣ ಖಾತೆ ಮಂತ್ರಿ ಎಲ್ಲರೂ ವಿಸ್ತರಣೆ ಆಗುವವರೆಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಅಷ್ಟಾಗ ಮಾಡ್ತಾರಲ್ಲ, ಈ ತಿಂಗಳಲ್ಲೇ ಮಾಡೇ ಮಾಡ್ತಾರೆ. ಅದು ಅಧಿವೇಶನ ಆಗೋದು ಜುಲೈ. ಇನ್ನೂ ಟೈಮ್ ಇದೆಲ್ಲ, ಅದಕ್ಕೆ ಟೈಮ್ ಇದೆ ಭಾಳಷ್ಟು. ಈ ತಿಂಗಳು ಬಾಕಿ ಎಲ್ಲ ಮಂತ್ರಿ ಖಾತೆ ಮಾಡಲೇಬೇಕು. ಯಾಕಂದರೆ ಇಷ್ಟು ದೊಡ್ಡ ಸಚಿವ ಸಂಪುಟ ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಈಗ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ಇತ್ತು, ನಿಮಗೆ ಸಚಿವ ಸ್ಥಾನದ ಜೊತೆ KPCC ಜವಾಬ್ದಾರಿನೂ ಕೊಡ್ತಾರೆ. ಆ ಲಾಸ್ಟ್ ಮೂಮೆಂಟ್ ವರೆಗೂ ಇತ್ತು. ಏನು ಕೊನೆ ಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯಿತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ. ಅದು ಒಬ್ಬರಿಗೆ ಒಂದೇ ಹುದ್ದೆ, ಸೊ ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂಥ ಪ್ರಯತ್ನ ಆಯ್ತು ಅಷ್ಟೇ. DK ಶಿವಕುಮಾರ್ ಇದ್ದಾಗ ಅವರು 2 ಹೆಸರು, ಅಂದ್ರೆ ಒಬ್ಬರಿಗೊಂದು ಆ ಸೈಡ್ ಭಾಗದೊಂದು ಈ ಸೈಡ್ ಭಾಗ. ಆವಾಗ ಅದು ಇನ್ನೂ ಆ ಬಗ್ಗೆ ನಿರ್ಧಾರ ಮಾಡಲಿಕ್ಕಿಲ್ಲ. 1 man 1 post ಅದು ಬಹುಶಃ ಈಗ ಮಾಡಿದ್ದಾರೆ, ಈಗ ಜಾರಿಯಲ್ಲಿದೆ. ಸೊ ಅದನ್ನು ಒಪ್ಕೊಳ್ಬೇಕಷ್ಟೆ. ಈಗ ದಾವಣಗೆರೆ ಎಲೆಕ್ಷನ್ ಮುಂದಿಟ್ಕೊಂಡು ಫಲಿತಾಂಶಕ್ಕೆ ಬರೋ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರ ಇಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ, ಹಾಗೇನು ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗದಂಗೆ ನೋಡ್ಕೋತಾರೆ ಪಕ್ಷ. ಗೊತ್ತಿಲ್ಲ ಎದಕ್ಕೆ ಹೇಳ್ತಾರೆ ನೋಡ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೆಚ್ಚರಿಲ್ಲ, ಇದನ್ನೇ ಮಾಡ್ತಕ್ಕೆ. ಇಲ್ಲೇ ಕೆಲಸ ಸಾಕಷ್ಟಿದೆ, ಭಾಳ ಇದೆ. ಇದೇ ಮಾಡ್ಲಿಕ್ಕೆ ಟೈಮ್ ಬೇಕು. ಅದು ತೀರ್ಮಾನ ಹೈಕಮಾಂಡ್ ಮಾಡ್ಬೇಕಲ್ಲ, ನಾವು ಮಾಡ್ಲಿಕ್ಕೆ ಆಗಲ್ಲ. ಬಂದಿದ್ದಾರೆ, ಹೇಳಿದ್ದಾರೆ, ನನಗೂ ಭಾಳ ಚೆನ್ನಾಗಿ ಬಿಟ್ಟಾಗಿ ಹೇಳಿದ್ದಾರೆ. ಹೈಕಮಾಂಡ್ ಡಿಸಿಷನ್ ಅಷ್ಟೇ. ಆಗ ಕೊಡ್ಲಿಕ್ಕೆ ಆಗಲ್ಲ, ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಡ್ಲಿಕ್ಕೆ ಆಗಲ್ಲ. ಲೆಕ್ಕ ಟೋಟಲ್ ಅವ್ರಿಗೆ ಸಮುದಾಯ ಕೊಟ್ಟರೆ ಅಷ್ಟೇ ಲೆಕ್ಕ. ಅವ್ರು ಏನು ಹೇಳ್ತಾರೆ ಸರ್, ಪ್ರತಿ ಸಲನೂ ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೀದರ್ ಎಲ್ಲರಿಗೂ ಕೊಡ್ತಾರೆ, ಉತ್ತರ ಕರ್ನಾಟಕ ಜಿಲ್ಲೆಯವರು ಮುಸ್ಲಿಮರಲ್ವಾ ಅಂತ. ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಳಗಾವಿ ಜಿಲ್ಲೆನೂ ಉತ್ತರ ಕರ್ನಾಟಕನೂ ಪರಿಗಣಿಸಬೇಕು ಅನ್ನೋಂಥದ್ದು ಅವ್ರ ವಾದ.
ನೋಡೋಣ, ಅದು ಹೈಕಮಾಂಡ್ ಗಮನಿಸಿದೆ, ಅವರೇ ಮಾಡಬೇಕು. ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ನೋಡೋಣ, ಕಾದು ವೇಟ್ ಮಾಡೋಣ. ಅದು ಯಾರು ಗೊತ್ತಿಲ್ಲ, ಇದು ನೋಡು, ಮಂತ್ರಿ ಕೊಟ್ಟೇ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ರು. ಸಿದ್ದರಾಮಯ್ಯ ಗರಡಿಯಲ್ಲಿದ್ದಂತ ಅಶೋಕ್ ಪಟ್ಟಾಮಿ ದಿಢೀರ್ಗೆ ನಿಮ್ಮ ಗರಡಿ ಒಳಗೆ ಬಂದ್ಬಿಟ್ಟಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಏನ್ ಮರ್ಮ? ಏನಿಗೆಲ್ಲ ಮುಂಚೆಯಿಂದ ಒಂದೇ ಇದ್ದೀರ ಎಲ್ಲ. ಅಲ್ಲಿ ಗರಡಿ ಇದ್ರೆ ಅದು ರಾಜ್ಯದ ಗರಡಿ ಬೇರೆ, ಜಿಲ್ಲಾ ಗರಡಿ ಬೇರೆ, ಎರಡು ತಾವು. ಜಿಲ್ಲಾದಾಗ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ಯಾವ್ದ್ರಿ? ಆದಿತ್ಯ ರಾಜ ಇದ್ರೆ ಮತ್ತೆ ತನಿಖೆ ಮಾಡ್ತಾರೆ. ಸೇಮ್ ಇದೆ, ಮೊನ್ನೆ ಆದಂತ ಆಕ್ಷನ್ ಸೇಮ್ ಆಕ್ಷನ್ ಅಷ್ಟೇ ರೀ. ಮೊನ್ನೆ ಇವತ್ತು ಯಾರು ಕಂಪ್ಲೇಂಟ್ ಬಂದು ಕೊಡಬೇಕಲ್ಲ, ಕೊಟ್ರೆ ಆಕ್ಷನ್ ತೊಗೊಳಕ್ಕೆ ಈಜಿ ಆಗುತ್ತಲ್ಲ. ಹೌದು, ಅದೇನು ಮಾಡ್ಲಿಕ್ಕೆ ಕಾನೂನು ಇದೆ. 5 ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಆದ್ರೆ CID ಕೊಡ್ಬೇಕಂತ ರೂಲ್ ಇದೆ. ನೋಡೋಣ, ಸ್ಪೀಡಿ ಮಾಡ್ಲಿಕ್ಕೆ ಏನಾಗ್ತಿದ್ ನೋಡೋ, ಚೆಕ್ ಮಾಡೋದ್ರ ನೀವು ಹೇಳ್ದಂಗೆ ಬೇಗ ಮುಗಿಬೇಕು. ಬೇಗ ಮುಗಿದ್ರೆ ಅನುಕೂಲ ಆಗ್ತದೆ. ಸರ್, ಈಗ ಅಹಿಂದ ಸಂಘಟನೆ ಮಾಡ್ತಾ ಇದ್ದಾರೆ, ಇಬ್ರು ಕೂಡ ಮುಂದುವರಿತದ ಅನ್ನೋದು. ಯಾಕಂದ್ರೆ CM ಸ್ಥಾನದಿಂದ ಈಗ ದೂಸ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಅಲ್ಲ, ಅಹಿಂದ ಇದ್ದೇ ಇರ್ತದೆ, ಅದಿಲ್ಲ ಹೋಗಲ್ಲ. ಅಹಿಂದ ಅಂತ ಅನ್ನೋ ಒಂದು ಸಂಘಟನೆ ಇದ್ದೇ ಇರ್ತದೆ, ಇಲ್ಲ ಹೋಗಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ, ಅದು ಯಾರು ನಡೆಸಿರ್ತಾರ ಅದನ್ನ. ಯಾರಾದ್ರೂ ಒಬ್ರು ಬೇಕಲ್ಲ ಸರ್, ಕ್ಯಾಪ್ಟನ್ ಬೇಕಲ್ಲ ನಡ್ಸಕ್ಕೆ. ಕ್ಯಾಪ್ಟನ್ ಬೇಕು, ವಾರಿಸ್ದಾರ್ ಬೇಕು, ಈಗ ಒಬ್ರು ಬೇಕು. ಈ ಹಿಂದೆ ಸಿದ್ದರಾಮಯ್ಯನವರು ಇದ್ರು, ಇನ್ನು ಮುಂದೆ ಯಾರು ಅಂತ. ಇಲ್ಲ, ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಹೋಗಿ ಅಹಿಂದ ಲೀಡ್ರ್ ಅಂತ ಹೇಳಿಕ್ ಆಗೋಲ್ಲ. ಸಮಾಜ ಸಂಘಟನೆ ಒಪ್ಕೊಂಡಾಗ ಲೀಡ್ರು. ಇಲ್ಲ ಮಾಡ್ತಾರೆ, ಅದೇ ಸಂಘಟನೆ ಅದರದೇ ಆದಂಥ ಒಂದು ಸೆಟಪ್ ಇದೆ, ಆರ್ಗನೈಸೇಷನ್ ಇದೆ, ಅವ್ರು ಮಾಡ್ತಾರೆ. ನಾವು ಯಾವಾಗ ಬೇಕಾದಾಗ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅವಶ್ಯಕತೆಯಾಗ. ಒಂದೂವರೆ ತಿಂಗಳಿಂದ ಹೋರಾಟ ಠರಾವ್ ಪಾಸ್ ಮಾಡಿದ್ದಾರೆ. ಹಿಂದೆ 2005ರಲ್ಲಿ ವಿಜಯಮೂರ ಇದ್ದಾಗ ಏನಾಗಿತ್ತು, ಕರ್ನಾಟಕ ಬೆಳಗಾವಿ ಕನ್ನಡ ವಿಭಾಜನೆ ಒಂದು ಠರಾವ್ ಮಾಡಲಿಕ್ಕೆ ಅದು ಆಗ್ತಾ ಇದೆ. ಒಂದೂವರೆ ತಿಂಗಳಿಂದ ಹೋರಾಟ. ನಾಳೆ ಬೆಳಗ್ಗೆ ಬರ್ತೀನಿ, ಬಂದಾಗ DC ಅವ್ರಲ್ಲಿ ದಿವಸ RC ಅವರಿಗೆ ಮನೆ ಪತ್ರನೂ ಕೊಡ್ತಾರೆ, ಅದು ಇನ್ನೂ ಅಲ್ಲಿ ಆಗ್ತಾ ಇದೆ. ಯಾಕೆ ಅಷ್ಟೇನು ಭಯ ಆಗ್ತದೆ? ಕರ್ನಾಟಕ ನಮ್ದು, ಬೆಳಗಾವಿ ನಮ್ದು ಅಂತ ಹೇಳಿ ಏನು ಠರಾವ್ ಮಾಡ್ಲಿಕ್ಕೆ ಏನು ಭಯ ಆಗ್ತದೆ? ಅಭಿಯಾನ ಮಾಡ್ತಾ ಇದ್ದಾರೆ ಸರ್. ದಿನ ಒಂದು ಕನ್ನಡ ಸಂಘಟನೆಯವರು RC ಅವರಿಗೆ ಒಂದು 4-5 ದಿನ ಆಯಿತು. ಅದಕ್ಕೆ ಆಗೋ ತನಕ ದಿನ ಒಬ್ಬರು ಕೊಡ್ತಾರೆ, ಆ ಥರ ನಡೀತಾ ಇದೆ. ಯಾಕೂ ಆಗ್ತಾ ಇಲ್ಲ, ಯಾರು ಅದಕ್ಕೆ BJP ಸ್ಪಂದನೆ ಮಾಡ್ತಾ ಇದ್ದಾರೆ. ಮಾಡಬೇಕಲ್ಲ. ಮತ್ತು BJP ಶಾಸಕ ನೇತೃತ್ವದಲ್ಲಿ ಇದೆ ಅಲ್ಲ, ಯಾರು ಅವ್ರು ಮಾಡಬೇಕಲ್ಲ, ಅವರೇ ಮಾಡ್ಬೇಕು. ಜವಾಬ್ದಾರಿ ಅವ್ರು ಮುಂದೆ ತಗೊಂಡು. ಕಾಂಗ್ರೆಸ್ ಅವರು ಅದನ್ನ ಏನು ಮಾಡ್ತಾ ಇಲ್ಲ, BJP ಅವರು ಏನು ಮಾಡ್ತಾ ಇಲ್ಲ. ನೋಡೋಣ, ನಾಳೆ ಬರ್ತೀನಿ. DC ಅವ್ರು ಕರೆಸ್ತೀವಿ, ಕಮಿಷನರ್ನ ಕೇಳೋಣ ಏನು ಸಮಸ್ಯೆ ಆಗಿದೆ, ಯಾಕೆ ಆಗ್ತಾ ಇಲ್ಲ, ನಾವು ಚೆಕ್ ಮಾಡ್ತೀವಿ. ಈಗ ಸಿದ್ದರಾಮಯ್ಯ ಮತ್ತು ನಿಮ್ಮ ನಡುವೆ ಭಾಳ ಒಳ್ಳೆಯ ಸಂಬಂಧ, ಸ್ನೇಹ ಇತ್ತು ಸರ್. ಈಗ ಈ ಇದೇನು ಅಧಿಕಾರ ಹಸ್ತಾಂತರ ಆದ್ರ ಬಳಿಕ ಟೀಮ್ ಹೊಡೆದಿದೆ ಅನ್ನುವಂಥದ್ದು ಒಂದು ಚರ್ಚೆ ನಡೆದಿದೆ. ಟೀಮ್ ಹೊಡೆದಿಲ್ಲ ಸರ್. ಈಗ CM ಆದ್ಮ್ಯಾಗೆ ನೀವು ಅಲ್ಲಿ ಹೋಗಲೇಬೇಕು, ಅದೇನು ಪ್ರಶ್ನೆ ಅಲ್ಲ. ಹೋದ್ರಂದ್ರೆ ಅದು ಸಮಸ್ಯೆ ಅಂತಲ್ಲ, ಹೇಳಲಿಕ್ಕಾಗಲ್ಲ. ಅವರು ಮುಖ್ಯಮಂತ್ರಿಗಳು ಈಗ ಇಲ್ಲಿದ್ದವ್ರು ಅಲ್ಲಿ ಹೋಗಲೇಬೇಕು. ಆಕ್ಚುಲಿ ನೀನೊಂದು ವಿಡಿಯೋ ವೈರಲ್ ಆಗ್ತದೆ, ಅದೇ ಪ್ರಶ್ನೆ ಇಲ್ಲ. ಈ ವಿಡಿಯೋ ವೈರಲ್ ಸಿದ್ದರಾಮಯ್ಯ DK ಶಿವಕುಮಾರ್ ಅಪೋಸಿಟ್ ಆಗ್ತಾರೆ, ಒಬ್ಬರು ಮಾತಾಡಂಗಿಲ್ಲ. ಈಗ ಏಕಾಂಗಿ ಆದ ಸಿದ್ದರಾಮಯ್ಯ ಅಂದ್ರೆ ಅದು ನೋಡಿ, ಹಿಂದೂ ಅದು ಎಲೆಕ್ಷನ್ ಕಮಿಷನ್ ಇದು, ಅಲ್ಲಿಂದ ಅವ್ರು ಒಬ್ಬರೇ ಬರ್ಬೇಕು, ಅಲ್ಲಿಂದ ಮಂದಿನ ಯಾರು ಬಿಡೋದು. ಅಪೋಸಿಟ್ ಬಂದ್ರು ಹಲವು ಹಾಯಸ್ ಇತ್ತು ಅನ್ನಲಿಲ್ಲ. ನಾಮಿನೇಷನ್ ತುಂಬಿ ಒಳಗಿಂದ DK ಶಿವರ ಅಧಿಕಾರ ಇದ್ದಾಗ ಅಲ್ಲಿ ಅವ್ರ ಹಿಂಗ್ ಜನ ಬರ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ, ಯಾಕಂದ್ರೆ ಒಬ್ಬರೇ ಹೋಗ್ಬೇಕಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.